एकदन्ताय विद्महे वक्रतुण्डाय धीमहि तन्नुर्दन्ति प्रचोदयात्. ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಜುಲೈ 26ರಿಂದ ಆಗಸ್ಟ್ 1ನೇ ತಾರೀಕುವರೆಗೂ ಈ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮಗೆ ಈ ವಾರ ನಿರಂತರ ಬೆಳವಣಿಗೆ ತರುತ್ತೆ. ನಿಮ್ಮ ವೃತ್ತಿಯನ್ನು ಭದ್ರಪಡಿಸಿಕೊಳ್ಳಲು ಉತ್ತಮ ಅವಕಾಶಗಳಿವೆ. ನಿಮ್ಮ ತಾಳ್ಮೆ ಮತ್ತು ನೀವು ಶಿಸ್ತಿನಿಂದ ಮಾಡುವ ಕೆಲಸಗಳು ದೀರ್ಘಕಾಲದ ಯಶಸ್ಸನ್ನು ತಂದುಕೊಡುತ್ತೆ. ನೀವು ಕೆಲಸದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಅಂದರೆ ಹೆಚ್ಚು ಜವಾಬ್ದಾರಿಯುತವಾದ ಬೇರೆ ಡಿಪಾರ್ಟ್ಮೆಂಟ್ಗೆ ನಿಮಗೆ ವರ್ಗಾಯಿಸಬಹುದು. ಅಂದರೆ ನಿಮಗೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ ಮಾಡೋರಿಗೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶ ಸಿಗಲಿದೆ. ನೀವೇನಾದರೂ ಸರ್ಕಾರಿ ಟೆಂಡರ್ಗಳಿಗೆ ಕಾಂಟ್ರಾಕ್ಟ್ ಅರ್ಜಿ ಹಾಕಿದ್ದರೆ ಈ ವಾರ ಅದು ನಿಮಗೆ ಮಂಜೂರಾಗುವ ಬಲವಾದ ಸಾಧ್ಯತೆ ಇರುತ್ತೆ. ಜಾಬ್ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಹೆಚ್ಚು ಕಾಣ್ತಾ ಇದೆ ಈ ವಾರ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ದೊಡ್ಡ ಮೊತ್ತದ ಹಣವನ್ನು ಯಾರದೋ ಸಲಹೆಗಳಿಂದ ನೀವು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಸರಿಯಲ್ಲ. ನೀವು ನಿರ್ಧಾರಗಳನ್ನು ಆತುರಪಟ್ಟು ತೆಗೆದುಕೊಂಡರೆ ತುಂಬ ಸಮಸ್ಯೆಗಳಾಗಬಹುದು. ಆದಷ್ಟು ನೀವು ದುಡಿದ ಹಣವನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳುವುದು ನಿಮ್ಮ ಟ್ಯಾಲೆಂಟ್. ಶಾರ್ಟ್ಕಟ್ ಅಥವಾ ಬೇಗ ಲಾಭದ ಆಸೆ ಬೇಡ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಮದುವೆ ಜೀವನ ಸ್ಥಿರವಾಗಿ ಇರುತ್ತೆ. ನಿಮ್ಮ ಸಂಗಾತಿಯಿಂದ ಒಳ್ಳೆ ಸಪೋರ್ಟ್ ಸಿಗುತ್ತೆ ನಿಮಗೆ. ಆದರೆ ನಿಮ್ಮ ಮಾತನಾಡುವ ಶೈಲಿಯ ಬಗ್ಗೆ ಸ್ವಲ್ಪ ಗಮನ ಇಡಿ. ತುಂಬ ಗಟ್ಟಿಯಾಗಿ ಮಾತನಾಡುವುದಕ್ಕೆ ಹೋಗಬೇಡಿ. ಶನಿಯ ಪ್ರಭಾವದಿಂದ ಮನೆಯವರ ಜೊತೆಗೆ ಎಮೋಷ್ನಲಿ ದೂರ ಇರೋ ಥರ ನಿಮಗೆ ಫೀಲ್ ಮಾಡ್ಕೊತೀರ. ನೀವು ಮೈಂಡನ್ನು ಕಾಮಾಗಿ ಇಡಿ, ಧ್ಯಾನ ಮಾಡಿ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ರಿಲ್ಯಾಕ್ಸ್ ಆಗಿ. ಅದರಿಂದ ನೀವು ಎಲ್ಲಿ ಏನು ಮಿಸ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದ ಒತ್ತಡದಿಂದ ಹೆಚ್ಚು ಆಯಾಸ ಮಾಡ್ಕೊತೀರಾ ಮತ್ತು ಜಾಯಿಂಟ್ ಪೇನ್ ಬರಬಹುದು. ಆದಷ್ಟು ನೀವು ಕೆಲಸದ ಮಧ್ಯದಲ್ಲಿ ಬ್ರೇಕ್ ತಗೋಬೇಕು ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನು ನೀವು ನೀಡಲೇಬೇಕು. ನೀವು ತಗೊಳ್ಳುವ ಆಹಾರದ ಬಗ್ಗೆ ಎಚ್ಚರ ವಹಿಸಿ. ನಿಮ್ಮ ಒಳ್ಳೆಯ ಆರೋಗ್ಯಕ್ಕಾಗಿ ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೀವು ಪರಿಹಾರ ಬಂದು ಮನೆ ಹತ್ತಿರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಹಸುಗಳಿಗೆ ಆಹಾರವನ್ನು ನೀಡಿ. ಪ್ರತಿನಿತ್ಯ ಗಣಪತಿಗೆ ಆರಾಧನೆಯನ್ನು ಮಾಡಿ. ಅದರಿಂದ ನಿಮ್ಮ ನಿರ್ಧಾರಗಳನ್ನು ತುಂಬ ಸ್ಮೂತಾಗಿ ಜೊತೆಗೆ ಕರೆಕ್ಟಾದ ಡಿಸಿಷನ್ ತಗೊಳ್ಳೋಕ್ಕೆ ನಿಮಗೆ ಸಹಾಯನೂ ಆಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.